ನೀವು ನೋಡ್ತಾರೆ ಈ ಸ್ಪಾಟ್ ಯಾವ್ದೋ ಬಾಲಿನೋ ಕಬಾಲಿನೋ ಅಲ್ಲ, ಇದು ನಮ್ಮ ಆನೇಕಲ್ಲು. ಈ ಒಂದು ರೆಸಾರ್ಟ್ ಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದ್ರೆ ಮಸ್ತ್ ಮಜಾ ಮಾಡ್ತಾ ಒಂದು ಒಳ್ಳೆ ಮೆಮೊರಿ ಜೊತೆ ಹೋಗೋದಂತೂ ಗ್ಯಾರಂಟಿ. ಆನೇಕಲ್ಲಿಂದ ಕೇವಲ 5 ನಿಮಿಷ, ಬೆಂಗಳೂರಿಂದ ಕೇವಲ 1 ಅವರ್ ಅಲ್ಲಿ ಈ ರೆಸಾರ್ಟ್ ಗೆ ರೀಚ್ ಆಗ್ಬಹುದು. ಎಕ್ಸಾಕ್ಟ್ ಲೊಕೇಶನ್ ಬಂದು MJ ಅವಿಯಾನ ಅಂತ ಹೇಳಿ ನಮ್ಮ ಆನೇಕಲ್ಲಿಂದ ಜಿಗಣಿಗೆ ಹೋಗೋ ರಸ್ತೆಯಲ್ಲಿ ಲೊಕೇಟ್ ಆಗಿದೆ. ರೆಸಾರ್ಟ್ ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದೆ ಬ್ರೇಕ್ಫಾಸ್ಟ್ ಕಡೆ. ಹೋಗೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ ಅಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ, ಟೇಸ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಡೈನಿಂಗ್ ಅಲ್ಲಿ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಗೇಮ್ಸ್ ಕಡೆ. ಇಲ್ಲಿ ನಿಮ್ಗೆ ಗೇಮ್ಸ್ ಅಲ್ಲಿ ರೋಪ್ ಆಕ್ಟಿವಿಟೀಸ್, ಸ್ಕೈ ಸೈಕಲಿಂಗ್, ಬುಲ್ ರೈಡ್, ಜಿಪ್ ಲೈನ್ ಅಂತ ಹೇಳಿ ತುಂಬಾ ವೆರೈಟೀಸ್ ಗೇಮ್ಸ್ ಕೂಡ ನೋಡಬಹುದು. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಗೇಮ್ಸ್ ಆಡ್ತಾ ಆರಾಮಾಗಿ ಎಂಜಾಯ್ ಮಾಡಬಹುದು. ನೀವೇನಾದ್ರೂ ಕ್ರಿಕೆಟ್, ಫುಟ್ಬಾಲ್ ಲವರ್ಸ್ ಆದ್ರೆ ಕ್ರಿಕೆಟ್ ಟರ್ಫ್ ಕೂಡ ಮಾಡಿದ್ದಾರೆ. ಇಷ್ಟು ಗೇಮ್ಸ್ ನ ಮುಗಿಸ್ಕೊಂಡು ರೆಸಾರ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಕೇವ್ ನೋಡಿ ಫಿದಾ ಆಗೋದಂತೂ ಗ್ಯಾರಂಟಿ. ಕೇವ್ ಥೀಮ್ ಅಲ್ಲಿ ಮಾಡಿರುವಂತ ಈ ರೆಸಾರ್ಟ್ ನ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಷ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಲಂಚ್ ಕಡೆ. ಲಂಚ್ ಅಲ್ಲಿ ನಿಮ್ಗೆ ವೆಜ್ ನಾನ್ ವೆಜ್ ಆಪ್ಷನ್ ಕೂಡ ಇದೆ. ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಫಾಲ್ಸ್ ಕಡೆ. ಈ ರೆಸಾರ್ಟ್ ಅಲ್ಲಿ ಸ್ಪೆಷಲ್ ಆಗಿರುವಂತ ಏಷ್ಯಾಸ್ ಟಾಲೆಸ್ಟ್ ಮ್ಯಾನ್ ಮೇಡ್ ವಾಟರ್ ಫಾಲ್ ನ ನೋಡಕ್ಕೆ ಸ್ವರ್ಗ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಮತ್ತೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ವಾಟರ್ ಫಾಲ್ ಅಲ್ಲೇ ರೂಮ್ಸ್ ಕೂಡ ಮಾಡಿದ್ದಾರೆ. ಇನ್ಯಾಕ್ ತಡ ಮಾಡೋದು ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ರೈನ್ ಡ್ಯಾನ್ಸ್ ಕಡೆ. ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಈವ್ನಿಂಗ್ ಸ್ನಾಕ್ಸ್, ಟೀ ಕಾಫಿ ಕೂಡ ರೆಡಿ ಆಗಿತ್ತು. ಸ್ನಾಕ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ರೂಮ್ಸ್ ಕಡೆ. ಇಲ್ಲಿ ನಿಮ್ಗೆ ಪ್ಯೂರ್ ಟೇಕ್ ವುಡ್ ಅಲ್ಲಿ ಮಾಡಿರುವಂತ ಲಕ್ಸುರಿ ರೂಮ್, ಮಡ್ ಥೀಮ್ ಅಲ್ಲಿ ಮಾಡಿರುವಂತ ರೂಮ್ಸ್, ಇನ್ನು ಕೊನೆದಾಗಿ ಡಿಲೆಕ್ಸ್ ರೂಮ್ ಕೂಡ ಇದೆ. ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈಟ್ ಆಗಿತ್ತು. ನೈಟ್ ಅಂತೂ ರೆಸಾರ್ಟ್ ಲೈಟಿಂಗ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅಷ್ಟೇ ಅಲ್ಲ, ಈ ರೆಸಾರ್ಟ್ ಅಲ್ಲಿ ಬಾರ್ ಕೌಂಟರ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಕೂಡ ಫ್ರೆಂಡ್ಸ್ ಜೊತೆ ಆರಾಮಾಗಿ ಪಾರ್ಟಿ ಕೂಡ ಮಾಡಬಹುದು. ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಕ್ಯಾಂಪ್ ಫೈರ್ ಕಡೆ. ಇಲ್ಲಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ನೈಟ್ ಡಿನ್ನರ್ ಗೆ ವೆಜ್ ನಾನ್ ವೆಜ್ ಅಂತ ಹೇಳಿ ತುಂಬಾ ವೆರೈಟೀಸ್ ಫುಡ್ ಕೂಡ ಮಾಡಿದ್ರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ರೂಮ್ಸ್ ಕಡೆ ಹೊರಟ್ವಿ. ನಮ್ಮ ಆನೇಕಲ್ನಲ್ಲಿ ಇಷ್ಟು ಒಳ್ಳೆ ರೆಸಾರ್ಟ್ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಮಿಸ್ ಮಾಡಿದ್ರೆ ವಿಸಿಟ್ ಮಾಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.